ಟೈಮಿಂಗ 8 ಗಂಟೆ 5 ನಿಮಿಷ ಆತ. ಅವನು ಅರ್ಬಿಗೆ ಹಂಗೆ ಕಳೆದು ನಾನು ಇನ್ನೂ ಜಳಕ ಮಾಡಿಲ್ಲ. ಯಾಕಂದ್ರೆ ಟಾಪ್ ಕಾಟನ್ ಮತ್ತು ಪ್ಯಾಂಟ್ ವೈಟ್ ನೀನೇನು ಹಾಕೋದೇನು ಫಸ್ಟ್ ಇದ್ರೊಳಗೆ ಅಡ್ಡಾಡ್ತೇವಲ್ಲ ಟೊಮೆಟೊದ್ದು ಅದು ಇದು ಕಲಿ ಕುಂತಂದ್ರೆ ಹೋಗಂಗೇನೆ ಇಲ್ಲ ವೈಟ್ದೊಳಗೆ ಮತ್ತು ಕಾಟನ್ ಎಲ್ಲ. ಹಾಗಾಗಿ ಅವನು ಕಳೆದು ಹಂಗೆ ಬೇರೆ ಹಾಕ್ಕೊಂಡೆ. ನೀರದವಂತ ಇನ್ನು ಸಂಜೆ ಆಕೈತೆ ಅಂತ ಹೇಳ್ಯಾರ ಮನೆಯವ್ರು. ಈಗೆಲ್ಲ ಸ್ವಲ್ಪ ಸೂರ್ಯ ಅಷ್ಟೊಂದು ಶಾಖ ಕೊಡಕತ್ತಿಲ್ಲ. ಅದಾಗಿ ನೀರು ನೋಡನ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆ ಹೋಗ್ತೈತೆ ಅಂತೇಳಿ ಉಪ್ಪಿಟ್ಟು ಮಾಡಿಕೊಟ್ನಿ. ನಮ್ಮ ಕಾಕರು ಬಂದಿದ್ರು, ಅವರು ನಮ್ಮ ಮನೆಯವ್ರು ಉಪ್ಪಿಟ್ಟಿಂದ ನಮ್ಮ ಮನೆಯವ್ರು ಎಣ್ಣೆ ಹೊಡ್ಯಕ್ಕೆ ಹೋದ್ರೆ, ಅವರು ಊರಿಗೆ ಹೋದ್ರೆ. ಸದ್ಯಕ್ಕೀಗ ನಾನು ನೀರು ಹಾಸ್ಬಿಟ್ಟು ನೀರು ಕಾಯಿಸಿಟ್ಟಿದ್ದು ನಾನು ಜಳಕ ಮಾಡ್ಬೇಕಂತೇಳಿ. ಎಷ್ಟೊತ್ತರ ಆಗೈತೆ ನೋಡ್ರಿ ನಮ್ಮ ಕಬ್ಬೆಲ್ಲ ಅವನವ್ನು ಮನಗಂಡ ಬಂದೈತಿ. ಅದ್ರ ಮೇನ್ ನೀರೇ ಇದಕ್ಕೆ. ಬ್ಯಾಸ್ಗೆ ದಾಟೋರಿಗೂ ನೀರು ಕಡಿಮೆ ಆಗಲಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಬರ್ತೈತಿ, ಹೇಳ್ದಂಗೆ ತೂಕ ಬರ್ತೈತಿ. ಈ ಕಡೆನ ಕಸ ಇಲ್ಲ, ಆ ಕಡೆ ಸ್ವಲ್ಪ ಕಸ ಐತಿ. ನೀರು ಹಸುವಂತ ಕಿತ್ತು ಹಾಕಿರ್ತಾರೆ ನಮ್ಮ ಗೌರಿಗೆ ನಮ್ಮ ಮನೆಯವರ. ನಾನು ಸ್ವಲ್ಪ ಕೇಳೋದು ಕಡಿಮೆ ಹಿಡ್ಕೊಂಡು ನಿಂತ್ಬಿಡ್ತೀನಿ, ಆದರೂ ಕೇಳ್ತಿರ್ತೀನಿ. ಏಳು ಗಂಟೆಗೆ ಶುರು ಮಾಡ್ಕೊಂಡ್ಬರ್ರಿ. ಇದು 7:06 ನೋಡ್ರಿ ನೀರು. ಅಂದರೆ ಕರೆಂಟ್ ಇಲ್ಲಲ್ಲ, ಕರೆಂಟ್ ರಾತ್ರಿ ಇರ್ತಾವೆ. ಬೋರಿಂದು ಇದು ಕಣಿವೆ ನೀರಾಗಿದ್ರೆ ಜಲ್ದಿ ಆಗ್ತಿತ್ತು. ಈ ಕಣಿವೆ ನೀರಷ್ಟೇ ಹಂಗಾಗಿ ಚೆನ್ನಾಗ್ತೈತಿ. ಆಮೇಲೆ ಸಿಗ್ತೇನೆ ನಾನು ಮತ್ತೆ. ಇನ್ನೊಳಗೆ ಯಾರು ಬರಾಕತ್ತಾರ ನೋಡ್ರಿ. ಲೇ ಈ ಪಪ್ಪಿ ಯಾಕೋ ಮನೆಯಿಂದಲೇ ಇರ್ಬೇಕಿಲ್ಲ. ಹಾಂ ನಡಿಪ ಮನೆಯಿಂದಲೇ ಮಕ್ಕಳು ನಡಿ. ನಾನೇ ಒಲ್ಲೆಂತ ನಾ ಎಲ್ಲೇ ಹೊಕ್ಕೇನೆಲ್ಲ ಬರೋದದು. ಬಾ ನಾವು ಹಾಳು ಮನೆಗೆ ಹೊಕ್ಕೇನೆ ನೋಡ. ಬಾ ಮತ್ತು ಬಾ ಬಂತು. ಕೆಲವರ ಅವಕ್ಕೆ ಊಟ ಹಾಕಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಂತೀರಿ. ಅದಕ್ಕೆ ಏಜ್ ಆಗೈತಿ, ನಮಗೂ ಏಜ್ ಆದಿಂದ ನಾವು ಹೆಂಗೆ ಬಾಡಿ ವೀಕ್ ಆಕೈತಿ ಹಂಗೆ ಅವಕೂರ್ದು ಸಹಿತ ಮೈ ಕರಕೊಂತನ ಬರ್ತೈತಿ. ಒನ್ ಟೈಮನ ನಾನು ಊಟ ಹಾಕಿದ್ರೂ ಅದು ತಿನ್ನುವಷ್ಟನ್ನು ಹಾಕಿರ್ತೇನೆ, ತಿಂದು ಸಾಕಾಗು ಉಳಿಯುವಷ್ಟನ್ನು. ಪ್ರಾಣಿ ಮ್ಯಾಗ ಪ್ರೀತಿ ಇಲ್ಲ, ಯಾರು ಪ್ರಾಣಿಗಳನ್ನು ಸಾಕಂಗಿಲ್ಲ. ಬಟ್ ಕೆಲವರು ಮಾತಾಡ್ಬೇಕಂತ ಮಾತಾಡ್ತಾರೆ ಅಷ್ಟೆ, ಏನು ಮಾಡೋಕ್ಕಾಗಂಗಿಲ್ಲ. ನೋಡಿ ಪ್ರೀತಿ ಇರಲಿಲ್ಲ ಅಂದ್ರೆ ಹಿಂಗೆಲ್ಲ ಅಡ್ಡಾಡ್ತಾವೆ ಹಿಂಬಾಲ. ಇದ್ರ ಜೊತೆ ನಮ್ಮ ಬೆಳ್ಳಿನೂ ಬರ್ತಿತ್ತು ಮನೆಯಾಗಿತ್ತಂದ್ರೆ, ಅಂದರೆ ಜೀವಂತ ಇತ್ತಂದ್ರೆ. ಪಾಪ ಅನ್ನಿಸ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಬಾಂಡೆದ ಒಂದೆರಡು ಬಾಂಡೆ ತಿಕ್ಬೇಕಾ, ಬಾಂಡೆ ತಿಕ್ಕಿ ವಾಪಸ್ ಬರ್ತೇನೆ ನಾ ಮತ್ತೆ. ಅಷ್ಟೊತ್ತಾಗಲೇ ಅದು ಹಾದಿರ್ತೈತಿ. ನಿನ್ನೆ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಏನು ತೊಗೊಂಬಂದಿರ್ಬೋದು ಗೆಸ್ ಮಾಡ್ತೀರಿ? ಇದರಲ್ಲಿ ಏನೈತೆ ಅಂತೇಳಿ ಗೆಸ್ ಮಾಡಿರಿ. ಈಗ ನಮ್ಮ ಮನೆಯವ್ರಂತೆಲ್ಲೇ ಹೊಂಟೇನಿ, ಇದನ್ನು ಯಾವಾಗ ಹಾಕ್ಕೊಂಡೇನೋ ಅಂತ ಅನಿಸಾಕತೈತಿ. ಈಗಷ್ಟೇ ನಂದು ಜಳಕ ಆಯ್ತು ನೋಡಿರಿ. ಟೈಮು 12:30 ಆಯ್ತು. ನಮ್ಮ ಮನೆಯವ್ರು ಬಂದ್ರೆ ಇನ್ನೂ ನಾಷ್ಟ ಮಾಡಿಲ್ಲ, ಏನಿಲ್ಲ. ಅಡುಗೆ ನೋಡ್ಬೇಕು ಏನು ಮಾಡ್ಬೇಕು ಅಂತೇಳಿ. ರೊಟ್ಟಿ ಅಂತೂ ಮಾಡೋಕ್ಕಾಗಂಗಿಲ್ಲ. ಇದ್ರೆ ಚಪಾತಿ ಹಿಟ್ಟೈತೆ, ಒಂದು 2-3 ಚಪಾತಿ ಆಗುವಷ್ಟು. ಸಂಜಿನಾಗ ಹಿಟ್ಟಿನದಿದ್ನೆಲ್ಲ ಜಾಸ್ತಿ ಹಾಕೋ ಅಂತೇಳಿ. ಎಲ್ಲದಿ ಅಳಿಸಿದಿನಾ? ಅಳಿಸಿದಿ ಬಾಯಿಲೆ. ಕೆಲಸ ಐತಿ ಏನೋ ಹೇಳಕತ್ತಿದ್ನಲ್ಲ ನಿಮ್ಗೆ. ಹಾಗಾಗಿ ಸಾರನ್ನ ಕಾಶಿ ಬಿಡ್ತೇನೆ. ಕಡಕ್ ರೊಟ್ಟಿ ಅದಾವೆ, ಕಡಕ್ ರೊಟ್ಟಿ ಸಾರು. ಅನ್ನ ಮಾಡ್ಬೇಕು. ಅನ್ನ ಸಾರ ಮಾಡಲ, ತತ್ತಿ ಸಾರ ಕಾಶಿ ಬಿಡಲ. ಕಡಲೆ ಹಂಗೆ ಇದು ಹಿಡಿಸ್ಬೇಕು ಈಗ ಬಿಚ್ಚಿ. ಈಗ ನೀ ಯಾಕೆ ಹೇಳಕತ್ತಿ? ನಂಗೆ ಗಂಡ ಹೇಳಕತ್ತ ನೋಡ್ರಿ. ನಾನು ಸಸ್ಪೆನ್ಸಲ್ಲಿ ಇಟ್ಕೊಂಡ್ಬಂದೆ.
ಪಿರ್ಕ್ ಬಿಚ್ಚೋಲ್ತದ ಏನಂತ ಗೊತ್ತಾತಿಲ್ರಿ. ಹೇಳ್ಬೇಕಲ್ಲ ಹಂಗ ಬಾನಿ ತಡಿ ಅಂದ್ರ ಹೆಂಗ್ ನೀನ ಬಿಚ್ಕೋಬೇಕು ಅದನ್ನ. ನಮ್ಗೆ ಹೆಂಗ ಮನದ ತಿನ್ ಮಾಡೈತೆ ನೋಡು ಯಾಕಡ್ರ ಉಪ್ಪಾರ ತಿರುಗಿಸ್ ಮುಂದ ಇಲ್ಲ ಇದು ಹೆಂಗ ಉಲ್ಟಾ ತಿರ್ಗಿಸ್ಬೇಕು ಇದನ್ನ. ಮೂಗ್ ಹಿಡಿಬಾರ್ದು, ಮೂಗ್ಮಟ್ಟು ಹಿಡಿಬೇಕು. ಅದ ಮೂಗ್ಮಟ್ಟು. ಬಿಚ್ತಿಲ್ಲ ನಿಂದ್ರಿಪ್ಪ. ಬಿಚ್ಕೋತೀನಿ. ಎಷ್ಟು ಗುದ್ದಾಡಿ ಬಂದೆ. ನನ್ನ ಕನ್ನಡಿಯೊಳಗೆ ಏನು ನೋಡಿದ್ರೆ ಬಿಚ್ಚಲ್ತದ. ಅಯ್ಯ ಪಿಗಿ ಮಾಡಕತ್ತ ನಾನು. ನನಗೆ ಆ ಮೂಗುತಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ, ಬೇರೆ ಬೇರೆ ಥರ. ಬಟ್ ಏನು ಚಂದ ಇದ್ದು ಗೊತ್ತೇನ್ರಿ. ನೀನು ಅಲ್ಲಿ ತೋರ್ಸಿನ್ಲ ನಾನು, ಮಸ್ತ್ ಚಂದ ಇದ್ದು ಬಿಡ್ರಿ. ಎಲ್ಲ ಥರ ಒಂದೊಂದು ತೊಗೋಬೇಕನ್ನೋ ಆಸೆ. ಬಟ್ ಕ್ಯಾಶ್ ಇದಕ್ಕೆ 3,000 ಕೊಟ್ಟು ನೋಡ್ರಿ. ನೋಡಕ್ಕೆ ಏಟೈತೆ ಗೋಲ್ಡ್ ಪಿರ್ಕಿ ಅದು. ಹಾಗಾಗಿ ನಾನು ಸಾದಾ ಪಿರ್ಕಿ ಒಳಗೆ ಇದ್ರೆ ಕೊಡ್ರಿ ಅಂತೇಳಿ ಅಂತಂದೆ. ಸಾದಾ ಪಿರ್ಕಿ ಒಳಗೆ ಬರಂಗಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಇರಲಿ ಅಂಥೇಳಿ ಸಾದಾ ಪಿರ್ಕಿ ಬೆಸ್ಟ್. ಇವೆಲ್ಲ ಸಾದಾ ಪಿರ್ಕಿಗಳು. ಇದು ಇಷ್ಟಾಗಿ ಟೈಟ್ ಆಗೈತನ, ಏನು ಮಾಡ್ಲಿ ಅಡುಗೆ. ನಾ ಏನಾರು ತಿಂದೆ ಅಂದ್ರೆ ನಿದ್ದಿನೂ ಬರ್ತೈತಿ. ಈಗ ತಿನ್ಬೇಡ, ನೀವು ಊಟನ ಮಾಡಬೇಡ. ಎದಕ್ಕೆ ಮಾಡಕತ್ತೀವ ನೀನು? ಅವ್ನು ತಿನ್ಬೇಕಿಲ್ಲ, ಎದಕ್ಕೆ ಹುರಿದಿಟ್ಟೇನೆ ಅವನು. 5 ದಿನ ಹತ್ಕೊಡು. ಹಿಂಗೈತೆ ನೋಡ್ರಿ ಇದು. ನಂಗೆ ರಿಂಗ್ ಅಂದ್ರೆ ಇಷ್ಟ ಭಾಳ. ಈ ಥರ ಬರ್ತೈತಿ. ವಾವ್, ಇಟ್ಕೊಂಡ್ಕೊಳ್ಳೆ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ. ಸ್ವಲ್ಪ ನೇಲ್ ಬಿಟ್ಟೈನಿ, ನೇಲ್ ಪಾಲಿಶ್ ಹಚ್ಕೋಬೇಕಂತ. ಸಾವಕಾಶ ಮತ್ತು ಬಿತ್ತಂದ್ರೆ ಕಾಣಿಸಂಗನೇ ಇಲ್ಲಪ್ಪ ಅದು. ಅದು ಬಂಗಾರ. ಒಂದು ಇದ್ದಿರ್ಕಿಲ್ಲ. ನಾನು ಏನು ಮುಗೋತಿದ್ವಲ್ಲ ಗೋಲ್ಡ್ ಪಿರ್ಕಿ ಒಂದು ಇದ್ದಿರ್ಕಿಲ್ಲ ನೋಡ್ರಿ. ಬಿತ್ತಂದ್ರೆ ಮುಗೀತು, ಮತ್ತು ಸಿಗಂಗನೇ ಇಲ್ಲ. ನಾವು ಎಲ್ಲಿ ಗೋಲ್ಡ್ ಇಟ್ಕೊಳ್ಳೋ ಇದು ನೋಡ್ರಿ ನಮ್ದು ಪ್ಲೇಸ್. ಬೇಡ ಸರಿಪ್ಪ, ನಾ ಇಟ್ಕೋತೇನೆ. ಚೆನ್ನಾಗೈತೆ. ಫ್ರೆಂಡ್ಸ್, ನನ್ನ ಮುಗಿದು ಹಿಂಗತ್ ನೋಡ್ರಿ. ಚಂದ ಕಾಣಿಸಲ್ಲ. ಏನು ಚಂದ ಕಾಣಿಸಲ್ಲ. ಹೋಗಪ್ಪ. ಮೊನ್ನೆ ದೋಸೆ ಮಾಡಿ ತಿನ್ಬೇಕಂತ ನಾನು ನೋಡಿನಿಲ್ಲ, ನೆನಪನಾಗಿಲ್ಲ. ಅಲ್ಲೇ ಶೆಕೆ ಆಗ್ಬಿಟ್ಟವು. ಹಿಂಗೆ ನೋಡಿ ಬನ್ನಿ ಪಪ್ಪಿ ಇದ್ದೀನಿ. ನಾನೀಗ ರಾಗಿ ಹಿಟ್ಟು ಹಾಕ್ಸೋನೆ. ಭಾಳ ದಿನ ಆತ ರಾಗಿ ಮುದ್ದೆ ಮಾಡಿಲ್ಲ. ಬಿಸಿ ರಾಗಿ ಮುದ್ದೆ ಮತ್ತು ಎಗ್ ಸಾಂಬಾರು. ಆಲೂ ಚೂಡ ತೊಗೊಂಬಂದಾರ ನಮ್ಮ ಮನೆಯವ್ರು. ಮೆಣಸಿನ್ಕಾಯಿ ತುಂಬ ಸಹಿತ ತೆಗೆದಿಲ್ಲ. ಅದು ಫುಲ್ ಬೀಜ ಇದಾವು. ತಿನ್ಬೇಕು ತಿನ್ಬಾರ್ದು ಅನ್ನೋ ಬುದ್ಧಿ ಬೇಡ್ರಿ ನನಗೆ. ಸೊಪ್ಪು ಸಾರು ಮಾಡ್ತಾರಲ್ಲ, ನನ್ನ ಕಡೆ ಸೊಪ್ಪು ಸಾರು ಮಾಡಿದೆ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಇದು ಪಲ್ಯ ಹಾಕೈತೆ ಅಥವಾ ನಮ್ಮ ಗೌರಿಗೆ ಹೋಗ್ತೈತೆ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಬಾಳೆ ಏನು ಮಾಡ್ಯಾವ ಕಟ್ಟಿಟ್ಟಿರ್ತಾನೆ ಅಲ್ಲಿ. ನಮ್ಮ ಫ್ರಿಜ್ ಖಾಲಿ ಐತಿ, ಏನು ಇರಂಗಿಲ್ಲ ಅದ್ರೊಳಗೆ. ಎಗ್ ಸಾಂಬಾರು ಮಾಡ್ತೇನೆ. 8 ತತ್ತಿದಾವ. ಎಗ್ ಸಾಂಬಾರು ನಾನು ಹೇಳಿದ್ನಲ್ಲ. ಅಯ್ಯೋ, ಉಪ್ಪಿಟ್ಟು ತಿನ್ಬೇಕಂತ ತೆಗೆದಿಟ್ಟೇನೆ. ಮುಂಜಾನೆ ಮಾಡಿದ ಹಂಗೈತಿ. ಹಿಂಗೆ ಅಕ್ಕೈತಿ ನೋಡ್ರಿ ಬಾಳೆ. ಸದ್ಯಕ್ಕಲ್ಲ ಇರ್ಲದ, ಇದು ಇಲ್ಲಿರಲಿ.
ಅವಸರದಾಗ ಹಿಂಗೆ ಆಗ್ಬಿಡ್ತೈತಿ ನೋಡಿ. ನೀರು ಚಲೋ ನೀರಾಗಿ ಬಟ್ಟೆ ತಗೊಳಕ್ಕಿರ್ತೈತೆ. ನಾವು ತಪ್ಪಿ ನಾವು ಹಾಕೊಂಡು ಕುದಿಸ್ಕೋಬೇಕು. ಅಂದ್ರೆ ಅವು ಉರಿ ಜಾಸ್ತಿ ಇರ್ತೇವಲ್ಲ, ಕುದಿಕ್ಕಿಂತ ಮುಂಚೆನ ಸೀಳಾಕ್ ಶುರು ಆಗಿರ್ತಾವ. ಈ ಉಪ್ಪಾಗಿ ಬೇಯಿಸ್ಕೊಂಡ್ರೆ ಒಂಚೂರು ಬೇಕಾದಂಗೆ ಜೋರು ಇಟ್ಟು ಕುದಿಸಿ ನಾವು ಸೀಳಂಗಿಲ್ಲ, ಒಡೆಯಂಗಿಲ್ಲ. ನಮ್ಮನೆಯವ್ರು ರಾಗಿ ಮುದ್ದೆ ತಿಂತಾರಿಲ್ಲ ಗೊತ್ತಿಲ್ಲ, ಬಟ್ ಭಾಳ ದಿನ ಆಯ್ತು. ಇನ್ನು ಬ್ಯಾಸಿಗೆ ಬಂತಲ್ಲ, ಅದಕ್ಕೋಸ್ಕರ ಹಾಕ್ಸಿದ್ದ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಲೈಕ್ ಮಾಡಿರಿ, ಆದಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಅವು ಗೊಂಜಾಳ ನುಚ್ಚು ಹೆಂಗಕ್ಕೆ ನೋಡ್ಬೇಕು. ಅಂದ್ರೆ ಕೆಲವೊಂದು ಟೈಮ ಏನ್ ಮಾಡಿರ್ತಾರಂದ್ರ ಭಾಳ ಉಟ್ಟು ಹಾಕಿರ್ತಾರ, ಇನ್ನು ಕೆಲವೊಂದು ಟೈಮ ಬರಬ್ಬರಿ ಹಾಕಿರ್ತಾರ. ಎರಡೇ ಸೇರಿ ಕೊಟ್ಟಿದ್ನಿ ರಾಗಿ ಮತ್ತು ಅದು ಜೋಳ ಬರ್ತೈತಿ. ರಾಗಿ ದೋಸೆ ಒಂದ್ಸಲ, ರಾಗಿ ರೊಟ್ಟಿ ಒಂದ್ಸಲ ಮಾಡೇ ಇಲ್ಲ, ಒಂದ್ಸಲ ಮಾಡ್ತೇನೆ. ರಾಗಿ ರೊಟ್ಟಿ ಜೊತೆ ಯಾವ ಪಲ್ಯ ಬೆಸ್ಟ್ ಅಂತ ಹೇಳ್ರಿ. ಭಾಳ ಸಣ್ಣ ಹಾಕ್ಯಾರ, ಇಷ್ಟು ಸಣ್ಣ ಹಾಕ್ಬಾರ್ದು. ಅಂಗಡಿಯಾಗಿ ಹಿಟ್ಟು ತಂದಿರ್ತಾರಲ್ಲ, ಇಷ್ಟು ಸಣ್ಣ ಇರಂಗಿಲ್ಲ ಅದ. ರಾಗಿ ಆಂಬ್ಲಿ, ರಾಗಿ ರೊಟ್ಟಿ, ರಾಗಿ ಮುದ್ದಿ, ರಾಗಿ ಶಾವಿಗೆ ದರ್ಶನ್ಲ, ರಾಗಿ ಶಾವಿಗೆ ಉಪ್ಪಿಟ್ಟು, ರಾಗಿ ಮಯ್ಯ ಎಲ್ಲಾರು ಏನು ಮುಂದೆ. ಅಂದ್ರೆ ಜೋಳನು ಅಷ್ಟ, ಜೋಳದ ರೊಟ್ಟಿ ತಿಂತೀವಲ್ಲ, ಜೋಳದ ರೊಟ್ಟಿ ಹಿಟ್ಟಲ್ಲ, ಗೊಂಜಾಳ ಮತ್ತ ಸಜ್ಜಿ ರೊಟ್ಟಿ ತಿಂತೀವಲ್ಲ, ಆರು ಬಾಳ ಹಿಟ್ಟ. ಹೌದು, ಎದ್ರ ಮೇಲೆ ಹಾಕ್ಯಾರ ಗೊತ್ತಿಲ್ಲ, ಗೋಧಿ ಮೇಲೆ ಹಾಕ್ಯಾರ, ಏನ್ ಮಾಡ್ಯಾರ ನೋಡ್ಬೇಕು. ಫಸ್ಟ್ ಟೈಮ್ ನಾನು ಹಿಟ್ಟು ಹಾಕ್ಸಿದ್ದ, ಮುದ್ದೆ ಹೆಂಗ್ ಬರ್ತೈತೆ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಮುದ್ದೆ 1 ಬೇಕಾ 2 ಬೇಕಾ 3 ಬೇಕಾ 4 ಬೇಕಾ ಅಷ್ಟೇ, ಬಟ್ ನಾ ಅಜ್ಮಾಸ್ ಮಾಡ್ಬಿಡ್ತೇನೆ ರೀ. ಈಗಲ್ಲೇ ಸ್ವಲ್ಪ ನೀರು ಹಾಕೊಂಡಿಲ್ಲ, ಅದ್ರೊಳಗೆ ನಾವು ಹಿಟ್ಟು ಹಾಕೊಂಡು ಸ್ವಲ್ಪ ಕಲ್ಸ್ಕೋಬೇಕು. ಅಂದ್ರೆ ಪೂರ್ತಿ ಭಾಳ ಸಣ್ಣಗೈತಿ. ಅಂದ್ರೆ ಭಾಳ ಸಣ್ಣ ಆತಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಇನ್ನೊಂದ್ಸಲ ಹಾಕಿಸ್ತೇನಲ್ಲ, ಅವಾಗ ಸ್ವಲ್ಪ ಭಾಳ ಸಣ್ಣ ಹಾಕ್ಬೇಡ ಅಂತ ಹೇಳೋದು. ಯಾಕಂದ್ರೆ ನಾನು ಅಂಗಡಿಯಾಗ ತರಿಸಿರ್ತೀನಲ್ಲ ಪಾಕಿಟ್, ಅದಿಷ್ಟು ಸಣ್ಣ ಇರಂಗಿಲ್ಲ. ಇದು ಹೆಂಗಂದ್ರೆ ನಾವು ಈಗ ಜೋಳದ ಹಿಟ್ಟು ಚಪಾತಿ ಹಿಟ್ಟು ರೊಟ್ಟಿ ಮಾಡಕ್ಕೆ ಮಾಡ್ತೇವಲ್ಲ, ಹಂಗೆ ಸಣ್ಣ ಐತಿ. ಅಂದ್ರೆ ಹಿಟ್ಟು ಸಣ್ಣ ಆದ್ರೆ ರೊಟ್ಟಿ ಮಾಡಕ್ಕೆ ಈಡಾಕೈತಂತ. ಅದ್ರ ಮುದ್ದೆಕಿದ ಬಹುಶಃ ಗಂಟು ಜಲ್ದಿ ಆಕೈತಂತ. ಒಂದು 2 ಕಪ್ನಷ್ಟು ಹಾಕೊಂಡೇನೆ. ಇಲ್ಲೇ ಮಾಡಕತ್ತಿ ನೋಡ್ರಿ, ಹೊರಗೆ ಮಾಡ್ಬೇಕಂದವಳ. ಪ್ಲೀಸ್ ಲೈಕ್ ಮಾಡ್ರಿ. ನೋಡ್ರಿ, ವಿಡಿಯೋ ಶುರು ಮಾಡಿಬಿಡ್ದೆ ನಾನು ಇಲ್ಲಿ ಇದನ್ನು ಉಪ್ಪಿಸ್ಬಿಟ್ಟೆ. ಹಿಟ್ಟು ಹಾಕಿದ್ನಲ್ಲ, ನಾವು ಇದ್ರೊಳಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಿಂಗೆ ಏನಾದರೂ ಹಾಕೋಬೇಕು. ಈಗ ನನ್ಗದ ಇದು ಚಿಂತೆ ಹತ್ತಾಗತೈತೆ ನೋಡ್ರಿ. ಈಗ ಹಿಟ್ಟು ಹಾಕೋತೀನಿ, ಯಾಕಂದ್ರೆ ನಾನು ಮುದ್ದೆ ಮಾಡೋದ್ರೊಳಗೆ ಏನು ಪರ್ಫೆಕ್ಟ್ ಇಲ್ಲ ರೀ. ರೊಟ್ಟಿ ಮಾಡೋದು ಹೇಳ್ರಿ ಮಾಡ್ತೀವಿ, ಬಟ್ ಯಾವುದೇನು ದೊಡ್ಡದಲ್ಲ, ಮೆಥಡ್ ಬೇರೆ ಬೇರೆ ಇರ್ತೈತಿ. ಯಾಕಂದ್ರೆ ಪರ್ಫೆಕ್ಟ್ ಮುದ್ದೆ ಮಾಡೋರಿಗೆ ನಮ್ಮ ವಿಧಾನ ಸರಿ ಅನ್ನಿಸ್ತೇ ಇರ್ಬೋದ. ಅದಕ್ಕೋಸ್ಕರ ನಾವಿಲ್ಲಿ ಗೊತ್ತಾಗೈತೆ ನಮ್ಗೆ ಹಿಟ್ಟು ಎಷ್ಟು ಬೇಕು ಎಷ್ಟು ಬೇಡ ಅಂಥೇಳಿ.
ನನಗೆ ಅದೇ ದೊಡ್ಡ ಕಷ್ಟ ನೋಡ್ರಿ. ಎಲ್ಲರೂ ಅಳತೆ ಪ್ರಕಾರ ಮಾಡಿದ್ರೆ ಮಸ್ತ್ ಬರ್ತೈತೆ ಅಡುಗೆ ಅಂತ ಹೇಳ್ತಾರೆ. ಬಟ್ ನಂಗೆ ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಬರೋಂಗಿಲ್ಲ. ನಾವೀಗ ಇದನ್ನು ಕುದಿಸ್ಕೋಬೇಕು. ನಮ್ಗೆ ಮುದ್ದೆ ಭಾಳ ಗಟ್ಟಿಯಾಗಿ ಬರಬಾರ್ದು, ಸ್ವಲ್ಪ ಮೆತ್ತಗೆ ಅಂದರೆ ಪೂರ್ತಿ ಮೆತ್ತಗಲ್ಲ. ಸ್ವಲ್ಪ ಕುದ ನಂತರ ನಾನು ತಿರ್ಕೋತೇನೆ, ಯಾಕಂದ್ರೆ ಇದು ಹಿಟ್ಟು ಭಾಳ ಇದೈತಿ, ಗಂಟಾಗೋ ಚಾನ್ಸಸ್ ಐತೆ ಅಂತ ನನಗೆ ಅನ್ಸಾಕತೈತಿ. ಪೂರ್ತಿ ಸಣ್ಣಗೈತಲ್ಲ ಅದಕ್ಕೋಸ್ಕರ ಅಂತ. ವಾವ್, ಮಸ್ತ್ ಬಂತ. ನನ್ನ ಮುದ್ದೆ ಗಟ್ಟಿ ಆಗಲಿಲ್ಲ ನೋಡ್ರಿ. ಗುಡ್ ಗುಡ್ ರುಕ್ಮಿಣಿ. ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡದು ಹೋಗಿ ಅಂದ್ರೆ ಅವನೊಂದು ರೊಟ್ಟಿ ಬಡದು ಹೋಗಿತ್ತೇನೋ. ಈ ಮುದ್ದೆ ತಿರಿಬೇಕಾದ್ರೆ ಹೆದ್ರಿಗೆ ಬರ್ತೈತೆ ರೀ ನನಗೆ. ಗಂಟಕ್ಕೈತೇವೋ ಏನು ಮಾಡ್ತೈತೇವೋ ಅಂಥೇಳಿ. ವಾವ್, ಹದವಾಗಿ ಬಂತು ನೋಡ್ರಿ. ನಾನು ಹಾಕಿರೋ ರೊಟ್ಟಿ 2 ಮುದ್ದೆ ಅಕ್ಕ ಸಾಕು. ತಿಂದ್ರೆ ನಮ್ಮ ಯಜಮಾನ್ರು ತಿಂತಾರ ಇಲ್ಲ ನಾನು. ಗಂಟೆ ಇರಬಾರ್ದು, ಗಂಟೆಲ್ಲ ಹೊಡ್ಕೋಬೇಕು. ಉರಿ ಪೂರ್ತಿ ಸಣ್ಣ ಮಾಡೇನಿ ನಾನು. ಚಟ್ ಚಟ್ ಸೌಂಡ್ ಬರ್ಬೇಕು ನೋಡ್ರಿ ಇದು. ಈಗ ಗ್ಯಾಸ್ ಆರಿಸ್ತೀನಿ. ಮುದ್ದೆ ಕಟ್ಟದಿಂದ ತೋರಿಸ್ತೀನಿ ಹೆಂಗಾಗ್ಯಾವ ಅಂತೇಳಿ. ನಾನೀಗ ಎಗ್ ಸಾಂಬಾರ್ ಮಾಡಾಕತ್ತೇನೆ ನೋಡ್ರಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ. ಇದ್ರೊಳಗೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಎಷ್ಟು ಕುಡಿಸಿಲ್ಲ, ಉಳ್ಕಿದ್ದೆಲ್ಲ ಮಸಾಲೆನೂ ಐತಿ ಇದ್ರೊಳಗೆ. ಹಾಗಾಗಿ ಇದೇ ಖಾರ ಹಾಕಿ ಮಾಡ್ತೀನಿ. ಅದನ್ನ ಕೂಡಿಸ್ಬೇಕಂತಂದ್ರೆ ಅದೇ ಇಷ್ಟ ಆಗತೈತೆ. ಹಾಗಾಗಿ ಮತ್ತು ಎಕ್ಸ್ಟ್ರಾ ಏನು ಸೇರಿಸಿಲ್ಲ. ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಬೆಳ್ಳುಳ್ಳಿನ ತರಿಸಿಟ್ಟೆ ಮತ್ತು 15 ದಿನ ಆಯ್ತು. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ. ಈ ಜಾಗ ಇತ್ತು ಲೇಟ್ ಹಂಗ. ನಮಗಿನ್ನೂ ನಾಷ್ಟ ಇಲ್ಲ, ಏನಿಲ್ಲ ನೋಡಿ. ನಿಮ್ಮ ಉಪ್ಪಿಟ್ಟು ಎಷ್ಟು ಬಂದದ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ಮನ್ಯಾಗ ಮಾಡ್ಕೋತೀನಿ. ಈಗ ಇದು ಹಸಿ ವಾಸನೆಗೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನಾನು ಯಾವಾಗಲೂ ಸಿಂಪಲ್ಲಾಗೆ ಮಾಡ್ತೇನೆ ಎಗ್ ರೆಸಿಪಿನ. ಬೇರೆ ಬೇರೆ ಥರ ಟ್ರೈ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಬೇರೆ ಬೇರೆ ಥರ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ನಾವು ರೊಟ್ಟಿ ಜೊತೆ ತಿನ್ನೋದಲ್ಲ, ಹಾಗಾಗಿ ಅವ್ರಿಗೆ ಸಾರನ್ನ ಬೇಕು. ಗ್ರೇವಿ ಮಾಡಿದರೆ ಗ್ರೇವಿ ಇಷ್ಟನ ಪಡೋಂಗಿಲ್ಲ, ಅವ್ರಿಗೆ ತಿಳಿ ಸಾರನ್ನ ಬೇಕು. ಖಾರ ಹಾಕೊಂಡ ನಂತರ ಅರಿಶಿನ ಪುಡಿ ಹಾಕೊಂಡಿನಿ. ಅರಿಶಿನ ಬೇರೆನ ನಾನು ಹಾಕಿ ಕುಡಿಸೇನೆ ನಾನು ಈ ಥರ. ಈಗ ಖಾರ ಹಾಕಿ ನಾವು ಉರಿ ಕಮ್ಮಿ ಇಡಬೇಕು ಪೂರ್ತಿ. ಇಲ್ಲೇ ಕೊಬ್ಬರಿ ಮತ್ತು ಟೊಮೆಟೊ ನಾನು ಪೂರ್ತಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿಲ್ಲ. ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿನಿ, ಯಾಕಂದ್ರೆ ನಮ್ಮ ಮನೆಯವ್ರು ತರಿಯಾಗಿನ ಬೇಕು.
ಈಗ ಇದೊಂದು 2 ನಿಮಿಷ ಬೇಯಿಸ್ಕೋತೀವಿ. ನಾವು ಎಕ್ಸ್ಟ್ರಾ ಮಸಾಲೆ ಏನು ಹಾಕೋಂಗಿಲ್ಲ, ಬೇಕಂತಂದ್ರೆ ಎಕ್ಸ್ಟ್ರಾ ಮಸಾಲೆ ಹಾಕ್ಕೋಬೋದು. ಸಾರು ಎಷ್ಟು ಬೇಕಲ್ಲ ಅಷ್ಟು ನಾವು ನೀರು ಹಾಕ್ಕೊಳ್ಳೋದು. ನಾನು ಸಾರು ಸ್ವಲ್ಪ ಜಾಸ್ತಿ ಮಾಡಾಕತ್ತೀನಿ ಈಗ ಮತ್ತು ಸಂಜೆಗೆ ಆಗುವಷ್ಟು. ಸಂಜೆಗೆ ಈ ಕಟ್ಲ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೆಲವೊಂದು ಸಲ ನಾನು ಇನ್ನು ತತ್ತಿನ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿರ್ತೀನಿ. ಇಲ್ಲಾಂದ್ರೆ ಇಲ್ಲ ಅಂದರೆ ನಾವು ಈ ಥರ ಕಟ್ ಮಾಡೋದ್ರಿಂದ ಖಾರಪ್ಪ ಹೀರ್ಕೋತೈತಂತ ನೋಡ್ರಿ. ನಾನು ಹೆಂಗೆ ಮಾಡೀನಿ ಮ್ಯಾಗೇಂದ್ರ ಕೈ ಬಿಟ್ರೆ ಸಿಡಿಲಾರ್ದೆ ಇರ್ತೀನಿ ರೀ. ರಾಗಿ ಮುದ್ದೆ ಎಗ್ ಸಾಂಬಾರಿಗೆ ಭರ್ಜರಿ ಬ್ಯಾಟಿಂಗ್. ಹಿಂಗೆ ಕಟ್ ಮಾಡಿ ಏನು ಹಾಕ್ತೇವಿಲ್ಲ, ಸಾರೇನೋ ಟೇಸ್ಟಾಗಿ ಬರ್ತೈತಿ. ಸ್ವಲ್ಪ ತಿಕ್ಕಾಗಿ ರುಚಿಯಾಗಿ ಬರ್ತೈತಿ. ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು. ಈಗ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಈಗ ಕುದಿಲೆ ಕುದಿ ಬಂದ ನಂತರ ಒಂದು ಸಾರು ರೆಡಿ ನೋಡ್ರಿ. ಒಮ್ಮೆಗ ಊಟ ಮಾಡೋದು. ನಾವು ಇದು ಅಡುಗೆ ಏನು ಮಾಡ್ತೀವಿ ಆಗಿದ್ದಾಗ ಒರೆಸ್ಕೊಂಡ್ರೆ ಇನ್ನೂ ಸ್ವಲ್ಪ ನಮ್ಗೆ ನೀಟಾಗಿ ಇರ್ತೈತಿ. ಒಂದು ಸಲ ಒರೆಸ್ಕೋಬೇಕಂತೇನಿಲ್ಲ. ನೋಡಿದ್ರಲ್ಲ ರಾಗಿ ಮುದ್ದೆ ಮಾಡೋದು ಮತ್ತು ತತ್ತಿ ಸಾರು ಮಾಡೋದು ಹೆಂಗಾಗೈತೆ ಅಂಥೇಳಿ ಹೇಳ್ತೀನಿ ನಾನು. ಇವತ್ತಿನ ಲಾಗ ಲೆಂತ್ ಆತಂತ ಅನಿಸ್ತೈತೇನೋ. ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತಾನೆ. ಇಲ್ಲ ಊಟ ಮಾಡೋದೊಂದು ಶೇರ್ ಮಾಡ್ತೀನಿ. ರಾಗಿ ಮುದ್ದೆ 2 ಮುದ್ದೆ ಮಾಡೀನಿ, ಒಂದು ದೊಡ್ಡದು ಮಾಡೀನಿ, ಒಂದು ಸಣ್ಣ ಮಾಡೀನಿ. ಅನ್ನ ಏನು ಮಾಡಿಲ್ಲ, ಇನ್ನೂ ಒಗ್ಯಾಣದ ಒಂದ್ಬಿಟ್ಟು. ನಾನು ನಮ್ಮ ಮನೆಯವರು 2 ಜೋಡಿ ಬೇದಾವು ಅವನಿಟ್ಟು ಹೋಗದ. ಆಮೇಲೆ ಊಟ ಮಾಡಿ ಹೋಗಿಲ್ಲ ಗೊತ್ತಾಗಂತ. ಅಡುಗೆ ಮಾಡೋ ಬದಲಾಗಿ ನೀರು ಕುಡಿಯೋದ ಮಾಡ್ತೇನೆ. ಆಮೇಲೆ ಸಿಗ್ತೇನೆ. ಅದು ಎಲ್ಲಿ ಮುಚ್ಚಿಟ್ಟೆ ನೋಡ್ರಿ ನಾನು. ಇದು ಮ್ಯಾಗಿನ ದೊಡ್ಡ ಮುದ್ದೆ, ಕೆಳಗಿನ ಸಣ್ಣ ಮುದ್ದೆ. ಬರೀ ರಾಗಿ ಮುದ್ದೆ ತಿನ್ನೋಣಂತ. ಬಿಸಿದಲ್ಲ ಇದು ನೀರು ಬಿಟ್ಟೈತಿ ಸ್ಟೀಲಿಂದ. ಅದ್ರ ಮೇಲೆ ನೀರು ಸೋರೈತೆ. ಅದಕ್ಕೆ ಅದ್ರ ಮ್ಯಾಗಿನ ವೈಟ್ ಕನ್ಸಾಗತೈತಿ, ಕೆಳಗಿಂದ ರಾಗಿ ಕಲರ್ ಕನ್ಸಾಗತೈತಿ ನೋಡ್ರಿ. ಮುದ್ದೆ ಮಸ್ತ್ ಬಂದೈತಿ ಮುದ್ದೆ ಅಂತೂ. ಓಹೋ ಸಾರು ನಮ್ಮ ಪಪ್ಪಿಗೂ ಅನ್ನದಾಗ ಅಥವಾ ರೊಟ್ಟಿ ಒಳಗೆ ಹಾಕ್ಬೇಕಲ್ಲ, ಹಾಗಾಗಿ ಸಾರು ಜಾಸ್ತಿ ಮಾಡಿರ್ತೇನೆ ನಾನು. ಇದು ಒಂದು ಕುದಿ ಬಂದಿಂದ ಆಮೇಲೆ ಇಕ್ಕಟ್ಟು ಒಂದು ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಸ್ಕೋಬೇಕು. ಯಾವುದೋ ಸಾರಾಗ್ಲಿ, ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಅದು ಸೈಡ್ ಎಣ್ಣೆ ಬಿಡ್ತೈತಿ. ಅವಾಗ ಏನು ರುಚಿ ಬಂದಿರ್ತೈತಿ ಗೊತ್ತೇನ್ರಿ. ಸಾರು ಸಿಕ್ಕಾಪಟ್ಟಿ ಮಸ್ತ್ ರುಚಿ ಬಂದಿರ್ತೈತಿ. ಖಾರಪ್ಪ ನೋಡಿ ಬೇಕಾದರೆ ಏನು ಬೇಕು ನೋಡಿ ಅದನ್ನು ಹಾಕ್ಕೋಬೋದು. ನಾನು ಆಲ್ರೆಡಿ ಖಾರ ಜಾಸ್ತಿ ಹಾಕ್ಯಾನಿ. ಕೊತ್ತಂಬರಿ ಸೊಪ್ಪಿಲ್ಲ, ಕೊತ್ತಂಬರಿ ಹಾಕಕತ್ತಿಲ್ಲ ನೋಡ್ರಿ. ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೀನಿ ಬಿಡೋದು ರೀ. ಯಾರೂ ಮೆಚ್ಚಿ ಸಾಕಂಥೇಳಿ ಇಷ್ಟ ಇಲ್ಲದೆ ಇರೋದನ್ನು ಇಷ್ಟ ಆಯ್ತು ಅಂತ ಹೇಳೋಕ್ಕಾಗಂಗಿಲ್ಲ.
ಬರೀ ಫ್ರೆಂಡ್ಸ್ ಊಟ ಮಾಡೋಣಂತ. ಈಗ ಊಟ ಮಾಡಕತ್ತೀವಿ. ಮುದ್ದೆ ತರಂಗಿಲ್ಲ ರಾಗಿ ಮುದ್ದೆ. ರಾಗಿ ಮುದ್ದೆ, ನಾಟಿ ಕೋಳಿ, ತತ್ತಿ ಸಾರು. ರಾಗಿ ಮುದ್ದೆ, ನಾಟಿ ಕೋಳಿ, ತತ್ತಿ ಸಾರು. ನಾನೇ ಟೇಸ್ಟ್ ಗಿಸ್ಟ್ ಏನು ನೋಡೇನೇ ಇಲ್ಲ. ರಾಗಿ ಮುದ್ದೆ ಎಲ್ಲ ಹಳ್ಳಿದಲ್ಲೇ ಇಟ್ಬಿಟ್ಟಿರ್ತೀನಿ ನಾನು. ಹಂಗೆ ರೀ ಮುದ್ದೆ ರೀ ಮುದ್ದೆ 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 ರೀ ಮುದ್ದೆ. ನಮ್ಮ ಮನೆಯವ್ರ ಪಾಪ ಇಷ್ಟ ಅದ ನೀರು ಹಾಸಿದ್ರ. ಒಂದು ಮುದ್ದೆ ತಿಂದ್ರ ಮುಂಜಾನೆಗಿಂದ ಏನು ತಿಂದೇನೆ ಇಲ್ಲ. ಒಂದೆರಡು ಸೌಂದಿಕಾಯಿ ತಿಂದೆ ನೀರು ಹಾಸು ಮುಂದೆ. ಹೇಳ್ರಿ ಏನ್ ಈಗ ಜಳಕ ಮಾಡಿ ನೋಡ. ನೀರು ಹಚ್ಚಿನ್ರಿ ಟೊಮಟ. ಇವತ್ತಿನ ರೆಸಿಪಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿರಿ. ಸಿಂಪಲ್ಲಾಗಿ ನಾನು ಮಾಡ್ತೇನೆ. ನಾನು ವೆಜಿಟೇರಿಯನ್ಸ್ ಜಾಸ್ತಿ ಇರೋದ್ರಿಂದಾಗಿ ಸಾರಿ. ಎಗ್ ಕೆಲವ್ರು ವೆಜಿಟೇರಿಯನ್ಸ್ ತಿಂತಾರೆ, ಇನ್ನು ಕೆಲವ್ರು ತಿನ್ನಂಗಿಲ್ಲ. ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ತತ್ತಿ ಸಾಂಬಾರು ಸಖತ್ ರುಚಿಯಾಗಿ ಬಂದಿತ್ತು. ನಾನಿಲ್ಲ ಮುದ್ದೆ ಉಣ್ಣಾಕತ್ತಿದ್ನಲ್ಲ, ನಮ್ಮ ಮನೆಯವ್ರ ರೊಟ್ಟಿ ತಿನ್ನಾಕತ್ತಿದ್ರೆ ಅವ್ರಿಗೆ ಸಾರು ರೊಟ್ಟಿ ಅವ್ರು ಹಾಕೊಂಡು ತಿಂದ್ರೆ. ನನಗೆ ಮುದ್ದೆ ಮುರಿದ ಅಷ್ಟೊಂದು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ರೊಟ್ಟಿ ತಿನ್ನೋರೆಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ರುಚಿಯಾಗಿ ಅಂದರೂ ಬಂದಿತ್ತು. ನೋಡಿದ್ರೆ ನನಗೆ ಯಾವತ್ತಿನ ಮನುಷ್ಯನೇ ಇದ್ದಾನೆ ಅಂತ ಅನ್ಸಾಗತ್ತೈತೆ, ಅಷ್ಟೊಂದು ರುಚಿಯಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ಗೊತ್ತಲ್ರಿ, ಬರೀ ಫೋನೇ ಮಾತಾಡ್ತಿರ್ತಾರೆ. ಮುದ್ದೆ ಹೆಂಗೋ ಮುರಿತಾರೆ, ಬಟ್ ನಾವು ಟ್ರೈ ಮಾಡ್ತೇನೆ, ನಂಗೆ ಬರೋಂಗಿಲ್ಲ ಅದು. ಯಾಕಂದ್ರೆ ನಮ್ಗೆ ಏನು ರೂಢಿ ಇರ್ತೈತಿಲ್ಲ ಅದೇ ಬರೋದು. ನಾವು ರೊಟ್ಟಿ ತಿಂದೋರ್ತಾರೆ ಅಂದ್ರೆ ಮುದ್ದೆ ನುಂಗ್ತೇನೆ, ತಿನ್ನೋ ಅಗಿಯಂಗಿಲ್ಲ. ಆದರೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು. ನಂಗೆ ಮುದ್ದೆನೂ ಇಷ್ಟಪಡ್ತೇನೆ ನಾನು, ರೊಟ್ಟಿ ಅಂತ ಅಷ್ಟೇ ಅಲ್ಲ, ಮುದ್ದೆನೂ ನಂಗೆ 3 ಟೈಮ್ ಕೊಟ್ಟರು ನಾನು ತಿಂತೇವೆ. ಬಟ್ ನಮಗೆ ಹೆಂಗೆ ಅಂತಂದ್ರೆ ನಾವು ರೊಟ್ಟಿ ತಿಂದ ನಮ್ಗೆ ರೂಢಿ ಇರ್ತೈತಲ್ಲ, ರೊಟ್ಟಿನ ಏನಂತಂದ್ರೆ ಮುದ್ದೆ ತಿಂದ್ರೂ ಸಹಿತ ರೊಟ್ಟಿ ಬೇಕಂತ ಅನಿಸ್ತೈತಿ. ರೊಟ್ಟಿನ ನಮಗೆ ಜಾಸ್ತಿ ರುಚಿ ಅಂತ ಅನಿಸೋದು. ಮುದ್ದೆ ಅಂದ್ರೆ ಇಷ್ಟು ಸಾಫ್ಟಾಗಿ ಮಸ್ತ್ ಬಂದಿತ್ತು, ಗಂಟತಿ ಏನೂ ಆಗಿರ್ಕಿಲ್ಲ, ಸಿಕ್ಕಾಪಟ್ಟೆ ರುಚಿಯಾಗಿ ಬಂದಿತ್ತು. ನಾನಿನ್ನ ಮುದ್ದೆ ಊಟ ಮಾಡ್ತೇನೆ. ಯಾರಿಗೆಲ್ಲ ಮುದ್ದೆ ಊಟ ಇಷ್ಟ ಅಂತ ಹೇಳ್ರಿ. ಸೊಪ್ಪು ಸಾರು ಅದು ಇದು ಹಿಂಗೆ ಮಾಡ್ತಾರಲ್ಲ, ನಮ್ಮ ಕಡೆ ನಾವು ಮಾಡೋದು ಕಡಿಮೆ. ಯಾಕಂದ್ರೆ ನಾವು ರೊಟ್ಟಿನ ಮಾಡ್ತಿಲ್ಲ, ರೊಟ್ಟಿ ಜೊತೆ ಕಂಪಲ್ಸರಿ ಪಲ್ಯ ಬೇಕು. ನಮ್ಮ ಮನೆಯವ್ರು ಇದಕ್ಕೆ ಹೋಗಿದ್ರಂತಂದೆಲ್ಲ ಬೆಳಗಾಂಕ. ಅವರಲ್ಲಿ ಶಾವಿಗೆ ತೊಗೊಂಬಂದಿದ್ರು. ಗೋಧಿ ಶಾವಿಗೆ ರವೆ ಶಾವಿಗೆ ಎಲ್ಲ ಕಡೆ ಸಿಗ್ತಾವೆ, ಗೋಧಿ ಸ್ವಲ್ಪ ಸಿಗೋದು ರೇರ್. ರವೆ ಶಾವಿಗೆಗಿಂತ ಗೋಧಿ ಶಾವಿಗೆ ಸ್ವಲ್ಪ ತುಟ್ಟಿ. ಇಲ್ಲಿ ರಾಗಿ ಶಾವಿಗೆನ ತರಿಸಿದ್ದೆ, 2 kg ರಾಗಿ ಶಾವಿಗೆ ಅಂದ್ರೆ ನನಗೊಂದು kg ಮತ್ತು ನಮ್ಮ ಬೇಕಾದವ್ರಿಗೆ 1 kg ತರಿಸಿದ್ದೆ. ಅವ್ರಿಗೆ 2 kg ಗೋಧಿ ಶಾವಿಗೆ ಮತ್ತು 1 kg ರವೆ ಶಾವಿಗೆ. ನನಗೆ 5 kg ತೊಗೊಂಬಂದಿದ್ದೆ. ಹಂಗೆ ಇಲ್ಲಿ ಈಚೆ ಕಡೆ 1 kg ರಾಗಿ ಶಾವಿಗೆ, ನಡಕ್ಕೆ 2 kg ಗೋಧಿ ಶಾವಿಗೆ ಮತ್ತು ಆಚೆ ಕಡೆ 1 kg ರಾಗಿ ಶಾವಿಗೆ ಹಾಕಿದ್ದೆ. ಅಂದ್ರೆ ತಗೊಳಕ್ಕೆ ಗೊತ್ತಾಕೈತೆ ಅಂಥೇಳಿ, ಒಂದೇ ಅರ್ಬಿ ಒಳಗೆ ಬೇರೆ ಬೇರೆ ಅರ್ಬಿ ಒಳಗೆ ಯಾಕೆ ಹಾಕೋದು ಅಂತೇಳಿ. ಶಾವಿಗೆ ಅಂತೂ ಮಸ್ತ್ ಇರ್ತಾವೆ. ಈ ರವೆದು ಹೆಂಗೆ ಇರ್ತಾವಲ್ಲ ಹಂಗೆ ಗೋಧಿವು, ಬಟ್ ಇವು ನಮ್ಗೆ ತಿನ್ನೋಕ್ಕಾಗಲಿ ರುಚಿಯಾಗಿ ಬರ್ತಾವೆ. ಉಪ್ಪಿಟ್ಟು ಪಾಯಸ ಮಾಡ್ಕೋಬೋದು. ರಾಗಿವು ಪಾಯಸ ಮಾಡೋಕ್ಕೆ ಬರೋಂಗಿಲ್ಲ, ಬರೀ ಉಪ್ಪಿಟ್ಟು ಅಷ್ಟೇ ಮಾಡೋಕೆ ಬರ್ತೈತಿ. ನಾನು ತೊಗೊಂಬಂದಿಲ್ಲ ನಾನು. ನೀವು ಯಾರಾದರೂ ಈ ಇದು ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಹೇಳ್ರಿ, ಎಲ್ಲ ತರಕಾರಿ ಹಾಕಿ ಮಾಡಬೇಕಂತ. ನಮ್ಗೆ ಉಪ್ಪಿಟ್ಟದೊಳಗೆ ಅಂದ್ರೆ ತರಕಾರಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಬಟ್ ನೋಡೋಣ, ಮಾಡಿದಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಿಮ್ಗೆ ಈಗ ಸೀಸನ್ ಎಲ್ಲ ಬ್ಯಾಸಿಗೆ ಟೈಮಲ್ಲ ನಾವು ಹಪ್ಪಳ ಸಂಡ್ಗೆ ಶಾವಿಗೆ ಹಿಂಗೆಲ್ಲ ಮಾಡಿಟ್ಕೊಳ್ಳೋದು. ನಾನು ಸಂಡ್ಗೆ ಮಾಡಬೇಕಾ ಈ ಸಲ ಗೋಧಿ ಸಂಡ್ಗೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಇದೆಲ್ಲ ಹೋಳಿ ಹುಣ್ಣಿಮೆ ಮುಗಿದ ನಂತರ ನಾನು ಮಾಡೋದಕ್ಕೈತೆ, ಯಾವಾಗ ಮಾಡೋದಕ್ಕೈತೆ ಗೊತ್ತಿಲ್ಲ, ನೋಡೋಣ. ಮಾಡಿನ ನಾನು ಖಂಡಿತ ಶೇರ್ ಮಾಡ್ಕೋತೀನಿ. ಆದರೆ ಅಕ್ಕಿ ಶಾವಿಗೆಗಿಂತ ಇದು ಸಂಡ್ಗೆಗಿಂತ ಗೋಧಿ ಸಂಡ್ಗೆ ಜಾಸ್ತಿ ಕೆಲಸ. ಯಾಕಂದ್ರೆ ಅದನ್ನು 7 ದಿನ ಗಂಟ್ಲೆ ನೆನೆಸಿಡ್ಬೇಕು, ಡೈಲಿ ತೊಳೆದು ಬೇರೆ ನೀರು ಹಾಕ್ಬೇಕು. ಆಮೇಲೆ ಈ ಕಡೆ ಮೊದಲೆಲ್ಲ ಕಲ್ಲರ್ ರುಬ್ತಿದ್ರೆ, ಈಗ ಮಿಕ್ಸಿ ಅದಲ್ಲ, ಹಂಗಾಗಿ ಮಿಕ್ಸಿಯಲ್ಲಿ ಈಜಿಯಾಗಿ ಇದನ್ನು ಮಾಡ್ಬೋದು. ನೋಡೋಣ. ಒಂದು ಸಲ ನಾನು ಅಕ್ಕಿ ಸಂಡ್ಗೆ ಮಾಡೀನಿ, ಬಟ್ ಗೋಧಿ ಸಂಡ್ಗೆ ಒಂದು ಸಲನೂ ಮಾಡಿಲ್ಲ. ಮಾಡಿರೋದನ್ನೆಲ್ಲ ನೋಡೀನಿ.
ಹೆಂಗೆ ಬರ್ತಾವಂತ ಗೊತ್ತಿಲ್ಲ. ಬಟ್ ಈ ಸಲ ನಾನು ಗೋಧಿ ಸಂಡ್ಗೆನ ಮಾಡ್ಬೇಕಂತ ಅಂದ್ಕೊಂಡೀನಿ. ಗೋಧಿಯು ಮಸ್ತ್ ಬರ್ತಾವೆ ಅಕ್ಕಿಕ್ಕಿಂತ. ಇದು ಕೆಲವರು ರೈಸ್ ಅತಿ ತಿನ್ನಬಾರ್ದು ಅಂತ ಅಂದ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಗೋಧಿ ಸಂಡ್ಗೆ ಅಂತೂ ಬೆಸ್ಟ್. ಈಗ ಬ್ಯಾಸ್ಗೆ ಅಲ್ರಿ, ನಾವು ಈಗ ಸಂಡ್ಗೆ ಪಂಡ್ಗೆ ಎಲ್ಲ ಈಗ ಮಾಡಿ ವರ್ಷಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೇವೆ ಹೆಣ್ಮಕ್ಳು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮ್ಮ ಮನೆಯವ್ರು ಯಾಕೆ ಹೇಳಾಕತ್ತಿದ್ರು ಅಂತ ನನಗೂ ಗೊತ್ತಾಗಲಿಲ್ಲ. ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ ಕಮೆಂಟ್ ಮಾಡಿರಿ.